ನಮಸ್ಕಾರ ರೀಪ ಎಲ್ಲರಿಗೂ. ಇವತ್ತ ನಮ್ಮ ಅಡಿಗೆ ಮನೆಯಾಗ ಸಿಕ್ಕಾಪಟ್ಟೆ ರುಚಿಯಾದ ಮತ್ತು ಆರೋಗ್ಯಕರವಾದ ಕರಿಬೇವು ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಸ್ವರ್ಗಕ್ಕೆ ಮುರೇಗೇನು ಅಷ್ಟೇ ಅಲ್ಲ, ಬೆಳಗಿನ ಗಡಿಬಿಡಿಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನ್ ಮಾಡ್ಬೇಕು ಅಂತ ಚಿಂತೆ ಇರ್ತದಲ್ಲ, ಅವಾಗ ಈ ಚಟ್ನಿ ಪುಡಿ ಮಾಡಿ ಚಪಾತಿ ರೋಲ್ ಮಾಡಿ ನೋಡ್ರಿ, ಮಕ್ಕಳು ಡಬ್ಬಿ ಖಾಲಿ ಮಾಡ್ಕೊಂಡು ಬರೋದು ಗ್ಯಾರಂಟಿ. ಅಷ್ಟು ರುಚಿಯಾಗಿರ್ತೈತಿ. ಇವತ್ತೇ ಮಾಡಿ ನೋಡುವಂತಹ ಈ ರೆಸಿಪಿಯನ್ನ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಮೊದಲಿಗೆ ಒಂದು ಅಗಲವಾದ ಪ್ಯಾನ್ ಬಿಸಿ ಮಾಡಿ ತೊಳೆದು ಒರೆಸಿದ ತಾಜಾ ಕರಿಬೇವಿನ ಎಲೆಗಳನ್ನ ಹಾಕ್ರಿ. ಲೋ ಫ್ಲೇಮ್ದಾಗ ಅವು ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಕರಿಬೇವು ಎಲೆಯಲ್ಲಿ ಎಷ್ಟು ಗುಣ ಇದಾವೆ ಅಂದ್ರೆ ಕೂದಲಿನ ಬೆಳವಣಿಗೆಗೆ ಮದ್ದು ಹೌದು, ಕಣ್ಣಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಡೈಜೆಷನ್ ಆಗ್ಲಿ, ಶುಗರ್ ಕಂಟ್ರೋಲ್ ಇರ್ಲಿ, ಕರಿಬೇವಿನ ಪಾತ್ರ ಬಹಳ ದೊಡ್ಡದು. 2 ಮುಷ್ಟಿ ಶೇಂಗಾ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ ಮತ್ತು ಜೀರಿಗೆ ಹಾಕಿ ಈಗ ಅದೇ ಪ್ಯಾನ್ದಾಗ 1 ಚಮಚ ಎಣ್ಣೆ ಹಾಕಿ ಕೆಂಪಾಗೋ ತನಕ ಹುರ್ಕೊಳ್ಳೋಣ. ಇವೆಲ್ಲ ಪದಾರ್ಥಗಳು ಹೊಂಬಣ್ಣ ಬರೋ ತನಕ ಹುರಿದ್ರೇನೆ ಚಟ್ನಿ ಪುಡಿ ಆ ಚಂದದ ಪರಿಮಳ ಬರೋದು. ಲಾಸ್ಟ್ದಾಗ 1 ಮುಷ್ಟಿ ಪುಟಾಣಿ ಹಾಕಿ ಗ್ಯಾಸ್ ಆಫ್ ಮಾಡ್ರಿ. ಇದನ್ನ ಹುರಿತಿರುವಾಗನ ಮನೆ ತುಂಬ ಪರಿಮಳ ತುಂಬಿಕೊಂಡಿತ್ತು. ಇನ್ನು ತಿನ್ನುವಾಗ ಮಾತ್ರ ಕೇಳ್ತೀರಾ, ಮಸ್ತ್ ರುಚಿಯಾಗಿರ್ತೈತಿ. ಹುರಿದಿದ್ದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ರಿ. ಇದಕ್ಕೀಗ 1 ತುಂಡು ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಹುರಿದಿಟ್ಟಿರುವ ಕರಿಬೇವು ಎಲೆಗಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಿಮಗೆ ತರಿ ಬೇಕಂದ್ರೆ ಹಾಗೆ ರುಬ್ಬ್ರಿ, ಇಲ್ಲಾಂದರೆ ನುಣ್ಣಗೆ ಬೇಕಂದ್ರೆ ನುಣ್ಣಗೆ ರುಬ್ಕೊಳ್ರಿ. ಆ ಹಸಿರು ಬಣ್ಣದ ಚಟ್ನಿ ಪುಡಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತೈತಿ. ನಿಮ್ಮ ಮನ್ಯಾಗ ಖಾರ ತಿನ್ನಂಗಿಲ್ಲ ಅಂದ್ರ ಇದನ್ನ ಹಂಗ ಬಳಸ್ಕೋಬಹುದು. ನನ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ ಇದಕ್ಕೀಗ 2 ಚಮಚ ಕೆಂಪು ಖಾರದ ಪುಡಿ ಹಾಕಿ ಮಿಕ್ಸಿ ಆನ್ ಆಫ್ ಮಾಡ್ತಾ ಒಂದ್ಸಲ ತಿರುಗಿಸ್ಬಿಟ್ರೆ ಮುಗೀತು. ಘಮ ಘಮವೆನಿಸುವ ಕರಿಬೇವು ಚಟ್ನಿ ಪುಡಿ ರೆಡಿ. ಇದು ನೋಡೋದಕ್ಕೆ ಎಷ್ಟು ಚಂದ ಕಾಣ್ತೈತಿ, ಅಷ್ಟೇ ರುಚಿಯಾಗಿ ಬಂದಿತ್ತು. ಇವತ್ತೇ ಈ ಚಟ್ನಿ ಪುಡಿ ಮಾಡ್ರಿ, ಬಿಸಿ ಬಿಸಿ ರೊಟ್ಟಿ ಅಥವಾ ಚಪಾತಿ ಜೊತೆ ಆನಂದಿಸಿ. ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ರುಚಿಕರವಾದ ರೆಸಿಪಿ ಜೊತೆಗೆ ಸಿಗೋಣ. ನಮಸ್ಕಾರ.